ಎಲ್ಲಿಗೆ ಬಂದಿದಪ್ಪ? ಏನಿಲ್ಲ ಇಲ್ಲಿ ಅಜ್ಜಿ ನೋಡಕ್ಕೆ ಅಂತ ಹೋಯ್ತಿದೆ. ನೀವು ಬರ್ದಂಗೆ ಹೋಯ್ತಿದ್ಯಲ್ಲಪ್ಪ. ಬಾ ಒಂದು ಕಾಪಿ ಕೊಡ್ಕೊ ಹೋಗುವಂತೆ. ಇಲ್ಲಕನ ಹೋಗಿ ಹೋಯ್ತೀನಿ. ಅದಕ್ಕೆ ಏನು ಬರ್ಬೇಡ್ದು ಅಂತ ಇದ್ದದ. ಸರಿ ಬಿಡು ನೀನುವೆ. ಬಾ ಬಾಪ ಬಾ ಒಂದು ಕಾಪಿ ಕೊಡ್ಕೊ ಹೋಗುವೆ. ಇಲ್ಲಕನ ಹೋಗಿ ಬೇಡಕನ. ಬಾ ನೀನು ಅಂತ ಹೇಳ್ತಲ್ವಾ. ಬಾಪ ಬಾ. ಇನ್ನೇನಪ್ಪ ಚೆನ್ನಾಗಿದೀಯಾ? ದಾತ ಚೆನ್ನಾಗಿದ್ದಲ್ಲ, ಮನೆಲ್ಲ ಇಕ್ಲೆಲ್ಲ ಚೆನ್ನಾಗಿದ್ದಾವೆ? ಎಲ್ಲ ಚೆನ್ನಾಗವ್ರೆ. ಕಾಯಿಲ್ಲ ಬಿಟ್ಟಿದ್ಯಲ್ಲ, ಹುಷಾರಿಲ್ವಾ? ಏನೂ ಇಲ್ಲ, ಚೆನ್ನಾಗೇವ್ನಿ, ಏನಿಲ್ಲ. ಪಾಪ ನಿಮ್ಮಯ್ಯ ಒಳ್ಳೆ ಮನ್ಸಕನಪ್ಪ, ಹೊಟ್ಟುರಿತದೆ. ಮೀನಾಕ್ಷಿ ಕಾಪಿ ಕಾಯ್ಸು. ಅಯ್ಯೋ ಯಾವ ಕಾಪಿನ ಬೇಡ, ಏನು ಬೇಡ, ಸುಮ್ಕಿರಿ, ನಾನು ಹೋಯ್ತೀನಿ ಜನ್ಮ ಆಯ್ತಕ್ಕೆ. ಕೂತ್ಕೋ ಗೋವಿಂದ. ಅದಕ್ಕಪ್ಪ ಅದಕ್ಕೆ ಬೇಜಾರು ಮಾಡಿದ್ಯಾ ನೀನು? ಸರಿ ಕಣ ಹಾಕು. ಆಯ್ತು ಸುಮ್ಕಿರು, ಇನ್ಲುದೆಲ್ಲ ಮರ್ತೊಳ್ಬೇಕು. ಇನ್ಮೇಲೆ ಎಲ್ಲರೂ ಕೂತು ಮಾತಾಡ್ಕೊಂಡು ಕತೆ ಚೆನ್ನಾಗಿರ್ಬೇಕು ಅನ್ಕೊಂಡು ನಾನು ತೀರ್ಮಾನ ಮಾಡ್ಕೊಬಿಟ್ಟಿನಿ. ಈಗ ನಿಮ್ಮಯ್ಯ ಹೋಗೋರು ಬರೋ ಕೂಟೆಲ್ಲ ಜಗಳ ಮಾಡೋದು, ಆಮೇಲೆ ವಾಕ್ಕೊಂಡು ಕೂಟು ಜಗಳ ಮಾಡ್ತಿತ್ತ. ಅದು ಸಾತೋದ್ಮೇಲೆ ಮನ್ಸಿನ ಜನ್ಮವೇ ಎಷ್ಟು ಇರಾಗಂಟಿರ್ಬೇಕು, ಚೆನ್ನಾಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಅಂತ ಅನ್ಸ್ಬಿಟ್ಟದೆ ಕಣಪ್ಪ. ಅಯ್ಯೋ ನಾವು ಇಂದು ಮುಂದೆ ಏನು ನಾವು ಅನ್ಕೊಂಡು ಇಲ್ಲ. ಏನೋ ಅವಳ ಜೀವನ ಅವಳಿಗೆ, ನಿನ್ನ ಜೀವನ ನಿನಗೆ. ಚೆನ್ನಾಗಿರು. ಚೆನ್ನಾಗಿ ಅವಳೆ ಲತ ಚೆನ್ನಾಗವಳೆ. ಎಲ್ಲಿ ಕೆಲಸ ಪಲ್ಸಕ್ಕೆ ಹೋದಳ? ಗಾರ್ಮೆಂಟ್ಸ್ ಸೇರ್ಕೊಂಡವಳೆ. ಓಲಿ ಮನೆ ಬಂಗ ನಡಿಬೇಡ್ದ, ನಡಿಲಿ ಸುಮ್ಕಿರಿ. ನಾವು ಏನಿಗೆ ಕೆಲಸ ಸಿಕ್ತಂತಲ್ಲ, ಸಂಬಳ ಯಾರು ಕೊಟ್ಟಾಳು? ನಾವ್ ಯಾಕೆ ಹೇಳವ, ಅವಳೆ ಮುಡಿಕೊಂಡಳೇನು? ಅದಕ್ಕೆ ಇಸ್ಕೋಬೇಕಲ್ಲ ನೀವು ಮನೆ ಬಂಗಕ್ಕೆ. ಅಯ್ಯೋ ಬೇಡ ಬಿಡಿ, ಅವ್ಳ ಕಾಸು ಅವಳು ನಮ್ಗೆ ಯಾಕೆ, ಮುಡಿಕೊಂಡು ಚೆನ್ನಾಗಿರ್ಲಂತೆ. ಸರಿ ಇನ್ನೊಂದು ಕಿರಿ ಚೆನ್ನಾಗಿರದ? ಚೆನ್ನಾಗದೆ. ಅಲ್ಲ ಲತ ಅನ್ಕೊಟ್ಟು ಮಾತಾಡಿದ್ಕೆ ನೀವು ಹಂಗೆ ನನ್ನ ಮುಂಗಡ್ಲೆ ಹೊಡೆದು ಬಿಟ್ರಲ್ಲ. ಅಲ್ಲ ಮುನ್ಸ ಅಂದ್ಮೇಲೆ ತಪ್ಪು ಮಾಡ್ದಾನೆ ಯಾರಿದ್ದಾರು ಅದನ್ನೇ ಕಟ್ಕೊಂಡು ಕುತ್ಕೊಳಕ್ಕದ? ನೀವು ಸರಿ ಅವೆಲ್ಲ ಮುನ್ಸಲ್ಲಿ ಇಟ್ಕೋಬೇಡಿ. ನೀವು ದ್ವೇಷ ಸಾಧಿಸ್ಕೊಂಡು ಎಷ್ಟು ದಿಸ್ಕಂಟ ಅಂತ ಇರಕ್ಕದದು ಹೇಳಿ. ಸರಿ ಬಿಡಿ, ಆಯ್ತು ಹೋಯ್ತೀನಿ ನಾನು. ಕುತ್ಕಪ್ಪ ಕುತ್ಕೋ. ಲೇ ಮೀನಾಕ್ಷಿ ಮೀನಾಕ್ಷಿ ಒಂಚೂರು ಕಾಪಿ ಕಾಯಿಸ್ಕೋಬೇಡಿ. ಕಾಯಿಸ್ತೀನಿ. ಯಾರವ ಕಾಯಿಸ್ಕೊ ಬಾಣೆ, ಯಾರಾದ್ರೂ ನಿಂಗೇನು. ಅಯ್ಯೋ ಏನು ಅನ್ಕೋಬೇಡ ಕಣಪ್ಪ, ಸಂಕೋಚ ಪಟ್ಕೋಬೇಡ, ಕುಡಿ. ಇದಕ್ಕೂ ಕನ್ಸಲ್ಲಿ ಕಣ್ಣು ಕಟ್ತಂಗೆ ಇದ್ದೆ ಕಣಪ್ಪ, ಕಣ್ಣು ಕಟ್ತಂಗೆ ಇದ್ದೆ. ಅಯ್ಯೋ ನನ್ನ ಎಳಿ ಮೈ ನೋಡಂಗೆ ಆಯ್ತದೆ ಕಣ ನಿಮಗ, ಇದು ಎಳಿ ಮೈ ನನ್ನ. ಆಗ ಅವಳೇ ಸುಮ್ ಕುತ್ಕವ ನೀನು ಅಂತ ನನಗೆ ಆದರಿಸ್ತಾಳೆ. ಏನು ಮಾಡಿಯಪ್ಪ, ನಾನು ಮನ್ಸಲ್ಲಿ ವೀಸ ತುಂಬ್ಕೊಳಕ್ಕಿಲ್ಲ ಕಣಪ್ಪ. ಬಾಯಲ್ಲಿ ಬಳ ಬಳ್ಳ ಬೊಗಳಿದ್ರು ಪಾಪ ನೀನು ಹಾಗೆಲ್ಲವ ಒತ್ಕೊಬತ್ತಿದೆ ಬೇಕಾದಂಗೆ ಹಣ್ಣು ಹಂಪ್ಲ ಅಂದ್ಕೊಂಡು ಓಸಿ ತತ್ತಿದ ತಿನ್ಬಿಟ್ಟು ನಾವು ತಿಂದಿಲ್ಲ ಅನ್ನಕ್ಕದ. ಅಯ್ಯೋ ಏನು ಮಾಡಿಯಪ್ಪ, ಎಲ್ಲನೇ ಬರ ನಮ್ದೇನಾರು ತಪ್ಪಿದ ಎಲ್ಲ ಭಗವಂತನ ತಪ್ಪು. ಭಗವಂತನ ಮೇಲೆ ತಪ್ಪಾಕ್ಬಿಟ್ಟು ನಾವು ಮುಂದೆ ಜೀವನ ಮಾಡ್ಕೊ ಹೋಗ್ಬೇಕಲ್ವಪ್ಪ. ಚೆನ್ನಾಗಿದ್ದೀರಾ? ಚೆನ್ನಾಗಿವ್ನಿ. ನಾನು ಬತ್ತಿತ್ತಿಲ್ಲ, ಅತ್ತೇನೆ ಹಿಂಸೆ ಮಾಡಿ ಬಾಬಾ ಅಂತೂ. ಬಂದ್ರೇನು ಹಾಕಪ್ಪ, ಬಂದ್ರೇನು ಒಣ ಒಂಚೂರು ಕಾಪಿ ಕಾಯಿಸ್ಕೊಳ್ಳೋಣ. ಸರಿ ಆಯ್ತು. ಸಂಕೋಚ ಪಟ್ಕೊತಾಳೆ ಕಣಪ್ಪ, ಸಂಕೋಚ ಪಟ್ಕೊತಾಳೆ. ಏನು ಮಾಡಿಯೇ? ಅಯ್ಯೋ ಏನು ಮಾಡಂಗಿಲ್ಲಪ್ಪ, ಏನೋ ಹಣೆ ಬಾರಿ ಇತ್ತು, ಆಯ್ತು. ಅವು ಯಾರು ಮುನ್ಸ್ಕೊಂಡು ಕುತ್ಕೊಬೇಡ್ದು ಕಣಪ್ಪ. ಸರಿ ಆಯ್ತು. ತಾವು ಎಲ್ಲಿ ಕೆಲ್ಸಕ್ಕೆ ಹೋಯ್ತಲ್ಲ? ಇದು ಇನ್ನು ಎಲ್ಗೂ ಹೋಯ್ತಲ್ಲ ಹೇಳಿನಿ, ತಿಥಿ ಪತಿನ ಕಳ್ಕೊಂಡು ಆಮೇಲೆ ಹೋಯ್ತೀನಿ. ಸರಿ ಆಯ್ತು, ಹೋಗು. ಕುತ್ಕೊಂಡ್ರೆ ಅದ ಭಂಗ ಮಾಡ್ಬೇಡ್ದ. ಮಗ ಚೆನ್ನಾಗಿದ್ದಾನೆ ನಿನ್ನ ಮಗ? ಚೆನ್ನಾಗವನೆ. ಕರ್ಕಬ, ನೀನು ಇರ್ತೀಯ ಮುಗಿನೆಲ್ಲ ಒಂದು ದಿವಸ ಕರ್ಕಬಪ್ಪ. ಆಯ್ತು, ಕರ್ಕೊಬತ್ತೀನಿ. ಅಯ್ಯೋ ಬಾ, ಇದಾಗ ಚೆನ್ನಾಗಿರ್ಬೇಕು. ಏನು ಸತ್ತಾಗ ಯಾರು ಓದ್ಕೊ ಹೋಯ್ಕಿಲ್ಲ. ಸರಿ ಅತ್ತೆ ಆಯ್ತು. ಸರಿ ಸರಿ ಕುಡಿಯಪ್ಪ. ಸರಿ ನಾನು ಬತ್ತೀನಿ. ಅಡುಗೆ ಅಡುಗೆ ಆಯ್ತದೆ, ಊಟ ಮಾಡ್ಕೊ ಹೋಗುವೆ. ಬೇಡಿ ಏನು ಊಟ ಗಿಟ್ಟ ಏನು ಬೇಡಿಕತೆ ಬತ್ತೀನಿ. ಸರಿ ಆಯ್ತು, ಬಾ ಆಗಾಗ ಕರ್ಕಬರ ತಂದು ಮಗಿನ್ವೆ. ಆಯ್ತು, ಕರ್ಕೊಬತ್ತೀನಿ. ಸರಿ ಆಯ್ತು, ಹೋಗ್ಬಿಟ್ಟು ಬಾಪ. ಅಯ್ಯೋ ಬಾಳ ಯಾಕೆ ಡಲ್ಲಾಗ್ಬಿಟ್ಟಾನೆ ಕಣ್ ಮಗ, ಹೊಟ್ಟೆ ಹೊಡಿತದೆ. ನಿಂಗೆ ಮಾನ ಮರುವುದಿದ್ದದ ಇಲ್ವೋ ನಿನ್ಗೆ? ಗೊತ್ತಾಯ್ಕೋ ನಿನ್ಗೆ? ಅವನ್ಯಾಕೆ ಮನೆ ಒಳಗೆ ಸೇರ್ಸ್ಕೊಂಡೆ ನೀನು? ಇಂತು ನಿನ್ಗೆ ಮಾನ ಮರುವುದಿಲ್ಲ ಕತ್ತಾಕು. ಯಾಕಬ್ಬ ಬರ ಕೇಳ್ದೆ ನೀನು? ಯಾರು ನೋಡಿದ್ರೆ ನನಗೆ ಉಗೆ ಕಿಲ್ಕಿ ಹಾಕೋಸಿ ಮಕ್ಕೆ ನಿನ್ಗೆ. ಅವಳೆ ಅವನ ಸಾವ್ತಿನೇ ಉಗ್ಯಾಳ ನನಗೆ ಮಗ. ಸರಿ ಕಣ್ಣೆ, ಏನೇ ಅಲ್ಲಿ ಈ ಮನೆ ಅಳಿ ಮಯ್ಯ ಕಣ್ಣೆ, ಬೀದಿಲಿ ಹೋಯ್ತಿದ್ದಾನೆ ಕರೀದಾನೆ ಇರಕ್ಕದ. ಈಗ ಏನು ಮಾಡ್ದ ಪಾಪ, ಬಂದ್ಬಿಟ್ಟು ಕಾಪಿ ಕೊಡ್ಬಿಟ್ಟು ಹೋಯ್ತು. ಸರಿ ಕಣ್ಣೆ, ನೀನು ಚೆನ್ನಾಗಿ ಹೇಳ್ತಾ ಇದೀಯ. ತಲೆ ಕೆಟ್ಟೋಗದ್ ನಿನ್ಗೆ, ಲೂಜ್ ಬಂದ್ಬಿಟ್ಟು ಅದಕ್ಕೆ ಆಡ್ತಾ ನೀನು. ಅದಕ್ಕೆ ಆಡ್ತಿದ್ದೆ ಒಳ್ಳೆ ತಲೆ ಎಲ್ಲೋ ಬಿದ್ದುಬಿಟ್ಟಿದ್ದಲ್ಲ ಅವತ್ತು. ತಲೆಯಲ್ಲಿ ಏಟಾಗಿ ನಾರಾಗಿರ ಕಟ್ಟಾಗಿರ್ಬೇಕು ನಿನ್ಗೆ. ಆಯ್ತು ನೋಡಿದ್ರೆ ಅಸಹ್ಯ ಪಟ್ಕೊಳಕ್ಕಿಲ್ವ ಇದೇ ನಿಂಗೆ ನೀನು? ಅವ್ನು ಬೇರೆ ಮನೆ ಒಳಗೆ ಕರ್ಕೊಂಡು ಕುಣ್ಸ್ಕೊಂಡಿದ್ಯಲ್ಲ ನೀನು. ನಿನ್ಗೆ ಬುದ್ಧಿ ಇಲ್ಲ ನಿನ್ಗೆ ಮಾತ್ರ ಒಂಚೂರುವೆ. ಸರಿ ಒಣೆ ಬಾಯಿ ಮುಚ್ಕೊಂಡು ಆಡುವೆ ನೀನು. ಪಾಪ ನೋಡಿದ್ರೆ ತಾಬಲ್ಗರಿ ನಂಗದೆ ಪಾಪ. ಹೊಟ್ಟೆನಾರು ಉಳಿಯಕಲ್ಲ ನಿನ್ಗೆ, ನಿನ್ ಬಾಯಿ ಮುನ್ನಾಕ. ಎಷ್ಟು ಚೆನ್ನಾಗಿ ತರೋದು ಬಿಡೋದು ಹೆಂಗೆ ಇದು ಮಾಡ್ಕೊಬೋಯ್ತಿತ್ತು ಪಾಪ. ಹಾಗೆಲ್ಲ ತಂದು ಕೊಡ್ತಿತ್ತಿಲ್ಲ, ತಿಂತಿತ್ತಿಲ್ಲ ನೀನು. ಹಾಗಾದ್ರೆ ತಂದೆ ಅಲ್ವಾ, ಸಾಕೇ ಐತಿತ್ತಿಲ್ಲ ನಿನ್ನ. ಈಗ ಬಿಟ್ಟುಟ್ಟಿದ್ದಿ ಅಂದರೆ ಹಾಗೆಲ್ಲ ನೋಡ್ಕೊಳ್ಳೇ ಇಲ್ವಾ? ಹಂಗೆಲ್ಲ ನಿಯತ್ತಿರ್ಬೇಕು. ತಿಂದೊಟ್ಟೆ ಮುಂದೆ ಮಾಡಿಕೊಂಡು ಅದೇ ನಂಗೆ ಚೆನ್ನಾಗಿ ಕಲ್ತಿದ್ದಿ ಬಿಡು. ವಿಕಿ ಬಂದಿದ್ರೆ ಅವ್ನಿಗೇನಂತ ಉತ್ತರ ಕೊಡ್ತಿದ್ದೆ ನೀನು? ಏನೋ ಉತ್ತರ ಕೊಡ್ತಿದ್ದೆ ನೀನು? ಇಲ್ಲ ದಡ್ರಾಬೇಕು, ಇಲ್ಲ ಬುದ್ಧಿ ಎರಡು ಬಿಡಂಗಿಗಳು ಅದು ನಿನ್ನಂಗೆ ಆಗೋದು. ಅದೇನು ಬುದ್ಧಿ, ಅದು ಯಾವಾಗ ಯಾವ ಜನ್ಮದಲ್ಲಿ ನಿನ್ನ ಬುದ್ಧಿ ಬಂದದ ಕಣೆ ನನಗೆ. ನಾನು ಕಣೆ ಇವಳು ದಡ್ಗೆ ದಡ್ ಮುಡಿದ್ರೆ ಕರ್ಕೊಂಡು ಕುತ್ಕತಿಯಲ್ಲ ನೀನು. ಕಡೆ ಬಾಯಿ ಮುಚ್ಕೊಂಡು ಪಾಪ. ಅಲ್ಲ ಕಣೆ, ಮನೆ ಮಕ್ಳು ಬಂದವ್ರನ್ನ ಇತ್ತಾಗ ಬನ್ನಿ ಅನ್ನೋ ತಪ್ಪ ಇದೊಳೆ ಕಾಣೆ ಕಣವೆ. ನನಗೆ ಗೊತ್ತಿಲ್ಲ. ಮನೆ ಮಕ್ಳು ಬಂದವ್ರಿಗೆ ಇತ್ತಾಗ ಬನ್ನಿ ಅನ್ನೋದು ನಮ್ಮ ಕರ್ತವೆ ಕಣ್ಣೆ. ಪಾಪ ಯಾಕೋ ಕಾಯಿಲ್ಲ ಕುಂತವನೇ, ಅದೇನು ಚೆನ್ನಾಗಿ ನೋಡ್ಕೊತಿದ್ದಾಳೆ ಇಲ್ವಾ? ಅವ್ಳು ಚೆನ್ನಾಗಿ ನೋಡ್ಕೊಳ್ದಾರೆ ಹೋಗಿ ಅಡುಗೆ ಮಾಡಿಕ್ಕೆ ಹೋಗಿ ಮತ್ತೆ ನೀನು. ನಿನ್ಗೇನು ಬುದ್ಧಿ ಇದಾಕು ಮನೆ ಬರೋದಿಲ್ಲ ಕತ್ ನಿನಗೆ. ಎಷ್ಟೇ ಆದ್ರೂ ನಾನು ಇದ್ದೇನಪ್ಪ ಅನ್ಕೊಂಡು ನಾನು ಬಿಚ್ಚಿ ಬಿರ್ಬೋದು. ಇದಕ್ಕಪ್ಪ ಮನೆ ಒಳಗೆ ಬಂದು ಕುತ್ಕೊಂಡಿದ್ದಾನು ಅಂತ ಏನ ಗಡಿಯೋ ಕಡೆ ನೀನು ಒಳ್ಳೆ ದಡ್ಡಿಗೆ ಈತ ಬುದ್ಧಂತೇನಲ್ಲ ತಗ ದಡ್ಡಿನವಲ್ಲ. ಅಲ್ಲ ಇವಳದೊಳೆ ತೀಟೆ ಜಗಳವಲ್ಲ ಇದೆ ನಿಂಗೆ ಇವಳು. ಸರಿ ಕಣಾಕು, ನಾನೇನು ಮಾಡ್ಬಾರ್ದು ತಪ್ಪು ಮಾಡಿದ್ದ? ಪಾಪ ಮನೆ ಬಕ್ಕಗೆ ಹೋಯ್ತಿರ್ತಾರೆ ಅಂದ್ಬಿಟ್ಟು ಬಪ್ಪ ಒಳಿಕೆ ಅಂದ್ಬಿಟ್ಟು ಕಾಪಿ ಕುಡ್ಬಿಟ್ಟು ಹೋಗದೆ ಇನ್ನೇನು ಮಾಡ್ಬಿಟ್ಟು ಕಣೆ ಇವಳಿಗೆ. ಯಾವ ಥರ ಅಲ್ಲ ನೋಡು. ಅಯ್ಯಪ್ಪ ಯಾರು ಕೂಡ ಜಗಳ ಟುಟಿ ಆಡ್ಬಾರ್ದು ಅಂದ್ಬಿಟ್ಟು ನಾನು ರಾಮನ ಸತ್ತೋದ್ಮೇಲೆ ಅದೇನು ತಿಳುವಳಿಕೆ ಬಂದಿದ್ದು ನನಗೆ.
ನಾನು ಎಲ್ಲಾರು ಕೂಡ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಮಾಡಿದ್ರೆ ಇವಳು ಎಲ್ಲಾರು ಕೂಡ ದೇಶ ಕಟ್ಕೊಳಕ್ ಹೋಯ್ತಾಳೆ. ಕಾಣೆ ಏನು ಒಬ್ಬಳೆ ಮಾತಾಡ್ಕೊತಿದ್ದಿಲ್ಲವ ಪಕ್ಕೇ ಬಾ ಕುತ್ಕೋ. ಏನಕ್ಕ ಅಲಕ್ಕನ್ ಚೆನ್ನಕ್ಕ ತಪ್ಪಾಗಿರ್ಬೇಕ ಮಕ್ಕಳಿಗೆ ಗೋವಿಂದ ಮನೆ ಬೀದಿನ ಮನೆಗೆ ಗೊತ್ತಿಲ್ಲ ಹೋಯ್ತಿತ್ತು ಬೀದಿಲಿ. ನಾನು ನೋಡೋದು ಅಂದ್ಬಿಟ್ಟು ನೋಡು ನಮ್ಮ ಅತ್ತೆ ನೋಡಿದ್ರು ಮಾತಾಡ್ಸಿ ನೀವು ನನ್ನ ಕಡೆಕಿಲ್ವ ಅಂದ್ಬಿಟ್ಟು ಬಪ್ಪ ಅಂದೆ. ಅದು ಒಂದು ತಕ್ಷಣ ಬತ್ತು ಕಣಕ್ಕೆ ಬಂದು ನೀನು ಕೂತಿರೋ ಜಾಗದಾಗ ಕೂತ್ಕೊತು. ಇವಳು ಕರೆದ್ಬಿಟ್ಟು ಒಂದು ಲೋಟ ಕಾಪಿ ಕಾಯಿಸ್ಕೊಡವನ್ನ ಕಾಯಿಸ್ಲು ಕೊಟ್ಲು ಕುಡ್ಕೊಂಡು ಪಾಪ ತನ್ನ ಪಡ್ತಾನೆ ಹೋಯ್ತು ಗಳಾಸ್ ಮಾಡ್ಬಿಟ್ಟು. ಇವಳು ನಾನು ಕೂಡ ಜಾಗಕ್ಕೆ ಬಿದ್ದವಳಲ್ಲ ಯಾಕೆ ಅವ್ನು ಕರೆದೆ ಮನೆ ಒಳಕ್ಕೆ ನೀನು ಅಂತ. ಏನಾಯ್ತಕ್ಕ ನಮ್ದು ತಮ್ಮದು ಅಂತ ಅಲ್ವಾ. ಇದೇನು ಬುದ್ಧಿ ಕಲ್ತಿದ್ದಾಳ ಕಣಕ ನಮ್ಮ ಮೀನಾಕ್ಷಿ. ಅಯ್ಯೋ ನಿನ್ನ ಬಾಯಲ್ಲಿ ತಕ್ಕ ನೀನು ನೋಡಿದ್ರೆ ನನಗಿಲ್ಲ ತಪ್ಪಲ್ವ ನೀನು ಮಾಡ್ತಾರದು ಅಲಕನಕ ಇದೆ ನೀನು ಹಂಗೆ ಅಂತೀಯಲ್ಲ. ಯಾಕೆ ತಪ್ಪು ಸರಿ ಕಂತ ಹಾಕು ಅಲಕನ ದಡ್ಡಿ ನಿನ್ನ ಮಗಳು ಬಿಟ್ಟುಟ್ಟೊಳಗೆ ಗಂಡನ ಬಿಟ್ಟು ಇನ್ನೊಂದು ಮದುವೆಗಳೇ. ಈಗ ಇವನ್ನ ಕರ್ಕೊಂಡು ಮನೆ ಒಳಗೆ ಕುಡಿಸ್ಕೊಂಡಾಗ ನೋಡಿದ ಜನಗಳು ಏನಕ್ಕಿಲ್ಲ. ಜನಗಳು ಮಾತಾಡ್ತಾರೆ ಎಲ್ಲಕ್ಕೂ ಮಾತಾಡ್ತಾರೆ. ಅದಕ್ಕೆ ನಾವೇನು ತಲೆಗೆಡ್ಸ್ಕೊಳಕ್ಕದಕ್ಕೆ ಪಾಪ ಪಾಯಿ ಏನಾರು ತೊಂದರೆ ಕೊಡ್ತಾ ಬತ್ತು ಕಾಪಿ ಕೊಡ್ಬಿಟ್ಟು ಎದ್ದೋಯ್ತು. ಏನು ಇಳಿಬಿಟ್ಟದೆ ಕನಕ ನಳಿ ಮಯ್ಯ ಹೊಟ್ಟೆ ಉರ್ದಿ ಬೆಂಕಿ ಆಯ್ತದೆ. ಏನು ಕತೆ ಏನು ಅವತ್ತಿವೆ ಒಪ್ಪು ದಿವಸ ಏನು ತಬ್ಲುಗರಿನಾಗ ನಿಂತಿತ್ತು ಆ ತೊಡಗಲಿ ಲತಾ ಬಂದೇ ಇಲ್ವಲಕ್ಕ ಪಾಪ ಒಯ್ಯ ಅಷ್ಟೊಂದು ಆಸೆ ಮಾಡ್ತಿತ್ತು. ಈಗ ನನಗೂ ಅವನಿಗೂ ದೊಣ್ಣೆ ಹೊಡೆದವ್ ನನಗೆ ರಾಮಣ್ಣ ಓಸಿ ಹೊಡೆದಿದ್ದಾನಕ ಬೀದಿಲ್ಲವ ಕೆಡಿಕೊಂಡು ಹೊಡೆದವನೇ ಕನಕ. ನಾನು ಹೊಡೆದಿನ ಒಂದು 2-3 ಸತಿ ಹಂಗೆ ಅನ್ಕೊಂಡು ಅದನ್ನೇ ಮನ್ಸಲ್ಲಿ ಮಾಡಿಕೊಂಡು ಈಗ ನಾನು ಹೋಗೋನಿರಕ್ಕದಕ್ಕ ನಾನು ಓದೆ ಕನ್ನಡ. ನೀವು ನಿನ್ನ ಕಡೆಗೆ ಬರ್ನಿಲ್ವ ನಾನು ವಾತಾರದ್ದು ಬಂದವಳು ನಾನು ಅಪ್ಪ ಆಗಂಟು ಮನೆಗೆ ಬರ್ನಿಲ್ಲ. ನಾನು ಹಂಗೆ ದ್ವೇಷ ಕಟ್ಕೊಂಡು ಕುತ್ಕೊಳಕ್ಕದಕ್ಕ. ಈಗ ನಾನು ಅವನ ಕಂಡ್ರೆ ನನಗೆ ಆಯ್ತಿಲ್ಲ ನನ್ನ ಕಂಡ್ರೆ ಅವ್ನಿಗೆ ಆಯ್ತಿಲ್ಲ. ಇವತ್ತು ಸತ್ತೋದಾಗ ಅವನು ಹೊತ್ಕೊ ಹೋದ್ನ ಇವತ್ತು ಕೊಟ್ಟು ಉರಿತದೆ ರಾಮಣ್ಣ ಸತ್ತೋದಲ್ಲ ಅಂತ. ಅಯ್ಯೋ ಈಗ ಹೋಯ್ತಾ ಬತ್ತಾವ ಏನೇ ಅಲ್ಲಿ ಎಷ್ಟೇ ಹೊಡೆದಾಡಿರ್ಲಿ ಹೋಯ್ತಾ ಬತ್ತವ ಏನಾರ ಚೆನ್ನಾಗಿದೆಯಣ್ಣ ಕೂತಿದೆಯಲ್ಲ ಅಂದರೆ ಮುಖ ನಾವು ಕುಂತೀವಿ ಅಂತ ಬಾಯ್ ತುಂಬ ನಾನು ಇವತ್ತೊಂದನ ಚೆನ್ನಕ ಹೇಳಿ ನೀನೇ ಒಟ್ಟು ನನಗೆ ಹಾಗೆ ಹೋಯ್ತಿದ್ದನ ತಡು. ಇವತ್ತು ಕಾಲದಲ್ಲಿ ಯಾಕೆ ಇದ್ದಾಗ ಪ್ರೀತಿ ತೋರ್ಬೇಕು ಹೊರ್ತು ಸತ್ತ ಮೇಲೆ ಏನು ಬಾಯ್ ಬಿಡ್ಕೊಂಡು ಬಂದದಕ್ಕೆ ಹಂಗಂತ ನಾನಂದ್ರೆ ಇವಳು ನನಗೆ ಜಗಳ ಮಾಡಕ್ಕೆ ಬರ್ತಾಳೆ. ನಾನು ಕುಟ್ಲೆ ಬೋದ್ಬಿಟ್ಲು ಕನಕ ನನಗೆ ಯಾಕರ್ಕ ಬಂದು ಕುಣಿಸಿದಿ ಮನೆ ಒಳಗೆ ಅವನ್ನ ಅಂತ ಏನಾರು ತೊಂದರೆ ಕೊಟ್ಟಿದ್ರೆ ಇವನ್ನ ಯಾಕರ್ಕ ಬಂದೆ ನೀನು ಅನ್ಬೋದು. ಪಾಪ ಪಾಯಿ ಬಂದು ಕುತ್ಕೊಂಡು ಒಂದು ಗಡಸ್ ಕಾಪಿ ಕುಡಿಬಿಟ್ಟು ಹೋಗದೆ ಏನಾರು ಮಾತಾಡಂಗಿದ್ದದ. ಇನ್ನೇನು ಬಿಡುವತ್ತಗೆ ಬಂದು ಕಾಪಿ ಕುಡ್ಕೊ ಹೋಗೋಣ ಇನ್ನೇನು ಮಾಡಂಗಿದ್ದದು ಬಿಡತ್ತಗೆ ತಲೆಗೆಡ್ಸ್ಕೊಬೇಡ. ಇವಳು ಒಂಥರ ನಮ್ಮ ಹೆಣ್ಣು ಒಂಥರ ಬುದ್ಧಿ ಇಲ್ಲ. ಬುದ್ಧಿದ್ರೆ ಯಾಕಂಗೆ ಜೀವನ ಮಾಡ್ಕೊತಿದ್ಲು ಹಾಕು. ಅಯ್ಯೋ ಅಕ್ಕ ಸುಮ್ಮನೆ ಹೇಳ್ದಾರ ನನ್ನ ಹಳ್ಳಿ ಮಯ್ಯ ಅಷ್ಟೇ ಆಸೆ ಮಾಡೋಣ ಕನಕ ನನ್ನ ಅತ್ತೆ ಅನ್ಕೊಂಡು ನಮ್ಮ ಹೊಟ್ಟೆವನಿಗೂ ಗೋವಿಂದ ವಸಿಷ್ಟಲ್ಲ. ಅಯ್ಯೋ ಒಂದು ಸತಿ ಹಿಂಗೆ ಬಂದ್ಬಿಟ್ಟು ವಿಕ್ಕಿ ಮದುವೆ ಆಗಿದ್ನ ಹಳ್ಳಿ ಮೈನ್ ಕಾರ್ಯ ಅಂದಷ್ಟು ವಿಕ್ಕಿ ಕರ್ಕೊಬಂದು ನಿನ್ಸ್ಬಿಟ್ಟು ಇವನಲ್ಲ ನಾನು ಹಳ್ಳಿ ಮಯ್ಯ ಗೋವಿಂದ ಅನ್ಕೊಂಡ್ರೆ ಹಬ್ಬ ಬಿಡಿಸ್ಕೊಂಡು ಹೊಡೆದು ಬಡ್ದು ನನಗೆ ಒಸಿದ್ ಕೊಡ್ನಿಲ್ಲ ಕಿರ್ಕೊಳ ಕೊಡ್ನಿಲ್ಲ. ಹಂಗೆ ಇವನು ಪಾಪ ಇವನು ನಮಗೂ ಏನು ಹಾಕತ್ ಮೋಸ ಮಾಡಿತ್ತಿಲ್ಲ. ಏನೋ ಗಳಿಗೆ ಆಚಾರ ಹೋಯ್ತು. ಈಗ ಅವೆಲ್ಲ ಕಟ್ಕೊಂಡು ಕೂತ್ಕೊಳಕ್ಕದಕ್ಕ ಏನು ಬಂದಾಗ ಒಂದು ಕಾಪಿ ಕಾಯಿಸ್ಕೊಟ್ಬಿಟ್ರೆ ಏನು ಕಳ್ಕೊಳ್ಳೋದೇನು ಮಾಡು. ಇವಳು ಒಂಥರ ಕತೆ ಹೆಂಗಸು ಅದಕ್ಕೆ ಹೋಯ್ತಿದ್ದ ಕನಕ ಸುಮ್ಮ ಬಪ್ಪ ಅಂದ ತಕ್ಷಣ ಬಂದ. ಇನ್ನೇನು ಮಾಡಾನೆ ನೋಡಿ ನನ್ನ ಮನೆದಿಕ್ಕ ಅಯ್ಯೋ ಬಿಡು ಇಲ್ಲೂ ತಿಂದುಕೊಂಡು ಇದಳಿ ಮೈ ಅನ್ಕೊಂಡು ನಾನು ಕರೆದು ಒಂದು ಕಾಪಿ ಕಾಯಿಸ್ಕೊಡೋದು ಅಂತ ಕರೆದ್ರೆ ನಾನು ಕೂಡ ಜಗಳಕ್ಕೆ ಬೀಳ್ತಾಳೆ ಇವಳು. ಏನು ಮಾಡೋದು ಹೇಳು. ಬಿಡತ್ತಗೆ ನಾನು ಕರೆದು ಆಯಿತು ಕಾಪಿ ಕುಡಿಸು ಆಯ್ತಲ್ಲ ಇನ್ನೇನು ಮಾತಾಡಿ ಪ್ರಯತ್ನ ಆಡ್ತಾಳೆ. ಹೊಸಿ ಕೋಪ ತಕ್ಕಿಲ್ಲ ನನಗೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.